ಸೊ ಹಾಯ್ ಎಲ್ಲ ಇವ್ರಿಗೊಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು. ಇನ್ನೇನು ದಸರಾ ಸ್ಟಾರ್ಟ್ ಆಯಿತು. ದಸರಾ ನೋಡೋಕ್ಕಂತ ನೀವು ಎಲ್ಲರೂ ಮೈಸೂರಿಗೆ ಬಂದೇ ಬರ್ತೀರಾ. ಬಂದರೆ ಒಳ್ಳೆ ಊಟ ಮಾಡಬೇಕಲ್ವಾ. ಸೊ ಆ ಒಂದು ಸ್ಪಾಟ್ ಹೇಳ್ತೀನಿ. 4ನೇ ಜನ್ರೇಷನ್ ನಡ್ಸ್ಕೊಂಡು ಹೋಗ್ತಿರೋಂಥ ಹೋಟೆಲ್ ಇದು. ಹೋಟೆಲ್ ಹನುಮಂತ್ ಅಂದ್ಬಿಟ್ಟು ಹನುಮಂತಪ್ಪ ಅವರ ಮಗ ನಡ್ಸ್ಕೊಂಡು ಹೋಗ್ತಿರೋ ಹೋಟೆಲ್ದು. 32 ವರ್ಷದಿಂದ ಈ ಜಾಗದಲ್ಲಿ ಇರೋವಂಥದ್ದು. ಸಯ್ಯಾಜಿ ರಾವ್ ರೋಡು, ಸರಿನಾ, ಮೈಸೂರಿಗೆ ಬಂದರೆ. ಸೊ ಇದು 2ನೇ ಬ್ರಾಂಚ್ ಆ್ಯಕ್ಚುಲಿ. 32 ವರ್ಷದಿಂದ ನಡ್ಸ್ಕೊಂಡು ಹೋಗ್ತಿರೋದು. ಇಲ್ಲಿ ನಿಮಗೆ ಮಟನ್ ಪಲಾವು ಸಿಕ್ಕಾಪಟ್ಟೆ ಫೇಮಸ್ಸು. ಕುರಿ ಮಟನಲ್ಲಿ ಮಟನ್ ಪಲಾವ್ ಮಾಡ್ತಾರೆ. ಗಮ್ ಗುಡುತ್ತೆ ಮಾತ್ರ ಸೌದೆ ಒಲೆಯಲ್ಲಿ ಮಾಡೋಂಥ ಊಟ. ಅದ್ರ ಜೊತೆಗೆ ನಿಮಗೆ ಬೋಟಿ, ತಲೆ ಮಾಂಸ, ಚಿಲ್ಲಿ ಚಿಕನ್ನು, ಪೆಪ್ಪರ್ ಚಿಕನ್ನು, ಈ ಥರ ವೆರೈಟಿ ಅಡುಗೆಗಳು ಸಿಗೋವಂಥ ಜಾಗ. ಸೊ ಮಧ್ಯಾಹ್ನ ಆದರೆ ಸಾಕು ಜನ ಸಕ್ಕದಾಗಿ ಬರ್ತಾರೆ. ನಿಮಗೆ ಕೂತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ ಒಂದೊಂದು ಟೈಮ್, ಹಂಗಿರುತ್ತೆ. ಸೊ ರುಚಿ ಮಾತ್ರ ಅಥೆಂಟಿಕ್ ಆಗಿರುತ್ತೆ, ಸಕ್ಕದಾಗಿ ಕೊಡ್ತಾರಂತೆ. ಸೊ ಹೋಗಿ ಹೇಗಿರುತ್ತೆ ರುಚಿ ಅಂತ ತಿನ್ಕೊಂಡು ಬರೋಣ. ಇವತ್ತು ಭಾನುವಾರದ ಬಾಡೂಟ ಇಲ್ಲೇ. ಸೊ ಬನ್ನಿ. ಚಿಲ್ಲಿ ಚಿಕನ್ ಇದು ಚಿಕನ್ ಫ್ರೈ ಇದ್ದಂಗಿದೆ. ಎಷ್ಟು ಪೀಸ್ ಕೊಡ್ತೀರಾ ಒಂದು ಮಟನ್ ಪಲಾವ್ಗೆ? 4. ಅಮ್ಮ ನಮಸ್ತೆ. ನಮಸ್ತೆ ಕಣಪ್ಪ. ಹೋಟೆಲ್ ಹನುಮಂತು ನಮ್ಮ ನಿಮ್ಮ ಮಾವನ ಅವರು? ಇದು 2ನೇ ಬ್ರಾಂಚಾ? ಹ್ಞೂ ಕಣಪ್ಪ. ಎಷ್ಟೋ ವರ್ಷ ಸ್ಟಾರ್ಟ್ ಆಗಿ? ಅಪ್ಪ ಇದು 1993ನೇ ಇಸ್ವಿದು. ಓಕೆ. ಆಲ್ಮೋಸ್ಟ್ 30-32 ವರ್ಷ ಆಗಿರ್ಬೇಕು. ಜಾಸ್ತಿನೇ ಆಗೈತೆ. ಹಾಂ. ನಮ್ಮ ಮಾವಾರ ಕಾಲದ್ದು ಆದರೆ ನಮ್ಗೆ ಕರೆಕ್ಟಾಗಿ ಸರಿ ಗೊತ್ತಿಲ್ಲ. ಏನೇನು ಸಿಗುತ್ತೆ ಇಲ್ಲಿ? ಮಟನ್ ಪಲಾವು, ಚಿಕನ್ ಪಲಾವು, ಕಾಲು, ಬೋಟಿ, ಕೈಮಾ, ಚಾಪ್ಸು, ಕುರ್ಮಾ, ಓಕೆ, ಚಿಲ್ಲಿ, ಪೆಪ್ಪರು, ಲಿವರು ಎಲ್ಲ ಸಿಗುತ್ತೆ ಸರ್. ಎಲ್ಲ ಸಿಗುತ್ತೆ. ಮೇನ್ ಆಗಿ ಮಟನ್ ಪಲಾವೇ. ಹಾಂ, ಮೇನ್ ಮಟನ್ ಪಲಾವ್. ಮಟನ್ ಪಲಾವು, ಮಟನ್ ಚಾಪ್ಸು. ಹಾಂ. ಸೊ ಅದರಲ್ಲೂ ಸೌದೆ ಒಲೆ ಊಟ ಬೇರೆ? ಎಲ್ಲ ಸೌದೆ ಒಲೆಯಲ್ಲೇ ಮಾಡೋದಪ್ಪ. ಏನು ನಾವು ಗ್ಯಾಸ್ ಗೀಸಲ್ಲಿ ಮಾಡಲ್ಲ. ಎಲ್ಲ ನಮ್ಮ ಮಾವ ಅವ್ರು ಏನು ಮಾಡ್ತಾ ಇರೋ ಅದೇ ಥರನೇ ನಾವು ಮಾಡೋದು. ನಮ್ಮ ಮಾವ ಅವ್ರ ಕೈ ರುಚಿ ನಮ್ಮ ಯಜಮಾನ್ರಿಗೆ ಬಂದಿತ್ತು. ನಮ್ಮ ಯಜಮಾನ್ರಿಂದ ಈಗ ನನ್ನ ಮೊಮ್ಮಗ ಮಾಡ್ತಾರೆ. ಇದು 4ನೇ ಜನ್ರೇಷನು? 3ನೇ ಜನ್ರೇಷನ್. 3ನೇ ಜನ್ರೇಷನ್. ಮೊದಲು ನಾನು ನಮ್ಮ ಯಜಮಾನ್ರು ಮಾಡ್ತಾ ಇದ್ದೋ. ಫಸ್ಟು ನಮ್ಮ ಮಾವ ಅವ್ರದ್ದು, ಅವ್ರಾದ್ಮೇಲೆ ನಮ್ಗೆ ಬತ್ತು. ನಮ್ಮಿಂದ ಈಗ ನಮ್ಮ ಮೊಮ್ಮಗಂಗೆ ಕೊಟ್ಟ. 3ನೇ ಜನ್ರೇಷನ್ ಕಣಪ್ಪ. ಇದು ಅಡ್ರೆಸ್ ಏನಿದ್ದು? ಇದು ಸಯಾಜಿರಾವ್ ರೋಡು, 3ನೇ ಕ್ರಾಸು, ಮೈಸೂರು. ಹಾಂ. ದಸರಾಗೆ ಬಂದರೆ ಜನ ಬಂದು ಆರಾಮ್ ಊಟ ಮಾಡ್ಬೋದು. ಹ್ಞೂ ಕಣಪ್ಪ. ಫ್ಯಾಮಿಲಿ ಎಲ್ಲ ಬರ್ಬೋದಲ್ಲ ಅಲ್ಲಿ? ಫ್ಯಾಮಿಲಿ ರೆಸ್ಟೋರೆಂಟೇ ಕಣಪ್ಪ ಇದು. ಫ್ಯಾಮಿಲಿ ಎಲ್ಲ ಬರ್ತಾರೆ. ಅದರಲ್ಲೇನು ಒಂದು ಮಾತಿಲ್ಲ. ಹಾಂ. ಜನ ಜಾಸ್ತಿ ಯಾವ ತಗೊಳ್ತೀರಿ? ಮಟನ್ ಪಲಾವೇ ಜಾಸ್ತಿ. ಬಂದವ್ರು ಯಾರು ಮಿಸ್ ಅಂತೂ ಮಾಡಲ್ಲ? ಮಿಸ್ ಅಂತೂ ಮಾಡಲ್ಲ. ಎಲ್ಲಿ ಹೊರಗಡೆಯಿಂದೆಲ್ಲ ಬಂದವರು ಮಟನ್ ಪಲಾವ್ ತಿಂದು ಹನುಮಂತ ಹೋಟ್ಲಲ್ಲಿ ಹೋಗೋದೇ ಇಲ್ಲ ಹೊರಗಡೆಗೆ. ನಾವು ಏನು ಆಚೆ ಕಡೆಯಿಂದ ತಂದು ಏನು ಇದು ಮಾಡಲ್ಲಪ್ಪ. ಎಲ್ಲ ನಾವು ಮನೇಲಿ ಮಾಡೋ ಐಟಮ್ಸ್. ಹಾಂ. ನಾವು ಬೇರೆಯವ್ರ ಥರ ಪೌಡ್ರು ಗಿವ್ಡ್ರು ಅವೆಲ್ಲ ಏನು ಹಾಕಲ್ಲ. ಎಲ್ಲ ಮನೆಯಲ್ಲೇ ರೆಡಿ ಮಾಡೋದು. ಸರಿ ಅಮ್ಮ, ಥ್ಯಾಂಕ್ ಯು. ಸರಿ ಅಪ್ಪ. ಒಳಗಡೆ ಇದ್ರೆ ಒಂದು ಒಳಗಡೆ ಕೊಟ್ಬಿಡಿ. ಇದು ನಮ್ಮ ಮೈಸೂರು ನಗರದ ಒಂದು ಪಾರಂಪರಿಕವಾದಂಥ ಹೋಟ್ಲಿದು. ಅಣ್ಣ ತಮ್ಮದಿರು ಮೂಲ ಹನುಮಂತು ಅನ್ನೋರು ಹಿರಿಯರು ಅಲ್ಲಿ ಫೋಟೋದಲ್ಲಿದ್ದಾರೆ. ಅವ್ರು ತೀರ್ಕೊಂಡಿದ್ದಾರೆ. ಸುಮಾರು ಒಂದು 50 ವರ್ಷಗಳಿಂದ ಮೈಸೂರು ನಗರದಲ್ಲಿ ಇವರ ಮಕ್ಕಳು ಎಲ್ಲ ನಮಗೆ ಒಳ್ಳೆಯ ರುಚಿಕರವಾದಂತಹ ನಾನ್ ವೆಜ್, ಅದರಲ್ಲಿ ವಿಶೇಷವಾಗಿ ನಾನ್ ವೆಜ್ ಅದು ನಮ್ಮ ದೇಶೀಯ ಶೈಲಿಯಲ್ಲಿ ಮಾಡ್ತಾಯಿದ್ದಾರೆ.
ಭಾಳ ರುಚಿಕರವಾಗಿರುತ್ತೆ. ಆಯಿಲು ಇದಿಂಥ ಪದಾರ್ಥಗಳೆಲ್ಲ ಕಮ್ಮಿ ಹಾಕಿ ನಮ್ಮ ಮನೆ ಊಟ ಹೆಂಗಿರುತ್ತೆ ಆ ಒಂದು ಸ್ವಾದ ನಮಗೆ ಸಿಗ್ತಾ ಇದೆ. ಹಾಗಾಗಿ ಅಟ್ಲೀಸ್ಟು ವಾರದಲ್ಲಿ 1-2 ಸಲ ನಾವಲ್ಲಿ ಭೇಟಿ ಕೊಡ್ತಾನೆ ಇರ್ತೀವಿ. ನಮ್ಮ ಮನೆ ಮಕ್ಕಳು ಅವರು ಹೆಚ್ಚಾಗಿ ಹೊರದೇಶದವರು ಅಂದರೆ ಹೊರದೇಶದವರು ಅಂದರೆ ಭಾರತದಲ್ಲೇ ಇರ್ತಕ್ಕಂಥ ಬೆಂಗಳೂರವರು, ಪೂನಾ, ಡೆಲ್ಲಿ, ಕಲ್ಕತ್ತಾ ಯಾರು ಮೈಸೂರಿಗೆ ಭೇಟಿ ಕೊಡ್ತಾರೆ ಹನುಮಂತು ಹೋಟ್ಲು ಅನ್ನೋ ಒಂದು ವಿಶೇಷತೆ ಇದೆ. ಯೂಟ್ಯೂಬಲ್ಲಿ ಅಥವಾ ಚಾನಲ್ಗಳಲ್ಲೆಲ್ಲ ಇದ್ರ ಪ್ರಸಾರ ಆಗಿದೆ. ಹಾಗಾಗಿ ಇಲ್ಲಿ ಬಂದು ಊಟ ಹೋಟ್ಲು ಚಿಕ್ಕದಾದರೂ ಸಹ ರುಚಿ ಅಚ್ಚುಕಟ್ಟಾಗಿರುತ್ತೆ. ಆಮೇಲಿಂದ ಈ ಮೈಸೂರು ಸಾಂಸ್ಕೃತಿಕ ನಗರಿ ಅನ್ನೋದಕ್ಕೆ ಆ ಗರಿಗಳಲ್ಲಿ ಹನುಮಂತು ಹೋಟ್ಲು ಒಂದು ಅಂತ ಹೇಳಕ್ಕೆ ಬಯಸ್ತೀನಿ. ಗುರು 32 ವರ್ಷದ್ದು ಹೋಟೆಲು. ಪಲಾವ್ಗೆ ಅಂತಲೇ ಸಿಕ್ಕಾಪಟ್ಟೆ ಫೇಮಸ್ಸು. ಪಲಾವ್ ಅಂದರೆ ಜನ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟಪಡೋವಂಥ ಜಾಗ ಅಂದರೆ ಹನುಮಂತು ಹೋಟೆಲ್ ಅಂದ್ಬಿಟ್ಟು. ಸೊ ಇಲ್ಲಿ ನಿಮಗೆ ಮೈಸೂರಲ್ಲಿ 5 ಹೋಟೆಲ್ ಇದ್ದಾವೆ ಹನುಮಂತು ಹೋಟೆಲ್ ಅಂದ್ಬಿಟ್ಟು. ಹಳೆಯ ಹೋಟೆಲ್ ಬಂದು ಮಾರ್ಕೆಟಲ್ಲಿ ಇರೋಂಥದ್ದು. ನಾವು ಬಂದಿರೋದು ಸೆಕೆಂಡ್ ಬ್ರ್ಯಾಂಚ್. ಹನುಮಂತಪ್ಪ ಅವ್ರು ಇದ್ದಾರಲ್ಲ ಅವ್ರ ಮಗವರು ಮೊದಲನೇ ಮಗವರು ನಡೆಸ್ಕೊಂಡು ಹೋಗ್ತಿರೋಂಥ ಒಂದು ಹೋಟೆಲು. ಸೊ ಇಲ್ಲಿ ಬಂದಿದ್ದೀವಿ ನಾವು. ಇಲ್ಲಿ ನಿಮಗೆ ಪಲಾವ್ ಒಂದೇ ಅಲ್ಲ, ಪಲಾವ್ ಜೊತೆ ಕಾಲ್ ಸೂಪು, ಮಟನ್ ಚಾಪ್ಸು, ಚಿಕನ್ ಚಿಲ್ಲಿ ಚಿಕನ್ ಅಂತ ಇದು, ಬಟ್ ಚಿಕನ್ ಫ್ರೈ ಥರ ಇದೆ, ಪೆಪ್ಪರ್ ಚಿಕನ್ನು, ಬೋಟಿ, ತಲೆ ಮಾಂಸ, ಈ ಥರ. ಈ ಚಿಕನಲ್ಲಿ ನಿಮಗೆ ಡೈಲಿ ಚೇಂಜ್ ಆಗ್ತಿರುತ್ತೆ, 1-2 ಐಟಮು. ಒಂದೊಂದು ಟೈಮ್ ಕೈಮಾ ಉಂಡೆನೂ ಮಾಡ್ತಾರಂತೆ, ಒಂದೊಂದು ಟೈಮ್ ಕೈಮಾ ಉಂಡೆನೂ ಮಾಡಲ್ಲ. ಸೊ ಮೇನಾಗಿ ನಿಮಗೆ ಇಸ್ತ್ರಿ ಎಲೆಯಲ್ಲಿ ಆ ಮಟನ್ ಬಿರಿಯಾನಿ, ಮಟನ್ ಪಲಾವ್ನ ಕೊಡ್ತಾರೆ. ಅಲ್ಲಿ ದಮ್ ಹೊಡಿಬೇಕಾದ್ರೆ ಒಲೆ ಮೇಲೆ ಮಾಡಿರ್ತಾರಲ್ಲ, ದಮ್ ಹೊಡಿಬೇಕಾದ್ರೆ ಘಮ 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 ಅಂತಿತ್ತು. ಆ ರೈಸ್ದು ಆ ಫ್ಲೇವರು ಘಮ್ ಕೊಡುತ್ತೆ ಹಂಗೇನೆ. ಸೊ ರೈಸ್ ಕೂಡ ಜಾಸ್ತಿನೇ ಕೊಡ್ತಾರೆ. 4 ಪೀಸು ದೊಡ್ಡ ದೊಡ್ಡ ಪೀಸೇ ಕೊಡ್ತಾರೆ ಗುರು, ಚಿಕ್ಕ ಚಿಕ್ಕ ಪೀಸ್ ಏನಲ್ಲ, ದೊಡ್ಡ ದೊಡ್ಡ ಪೀಸ್. ಈ ಥರ ದೊಡ್ಡ ದೊಡ್ಡ ಪೀಸು 4 ಪೀಸು ನೋಡಿ, ಚಾಪ್ಸ್ ಪೀಸೂ ಇರುತ್ತೆ. ಸೊ ನಾವು ಮೇಲ್ಗಡೆ ಹಾಕ್ಸ್ಕೊಂಡ್ವಿ, ವೀಡಿಯೋ ಮಾಡ್ತಿದ್ವಲ್ಲ, ಸ್ವಲ್ಪ ನಿಮಗೆ ಮಾಂಸ ಡ್ರೈ ಥರ ಅನಿಸ್ಬಿಟ್ಟಿದೆ. ರೈಸ್ನ ನೋಡೋದಾದ್ರೆ ನೋಡಿ, ಆಹಾ ಸಾಕಾದಾಗಿದೆ ರೈಸ್ ಮಾತ್ರ. ಪಲಾವ್ ಅಲ್ವಾ, ಚರ್ಬಿನೂ ಇದೆ ಸೆಂಟ್ರಲ್ಲಿ. ರೈಸ್ನ ಟ್ರೈ ಮಾಡ್ತೀನಿ ಫಸ್ಟೇ ನಾನು. ಫ್ಲೇವರ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ನನಗಂತೂ ದಮ್ ಹೊಡಿಬೇಕಾದ್ರೆ. ಕೈ ಕೂಡ ಗಮ್ಮನ್ನುತ್ತೆ ರೈಸ್ ಎತ್ಕೊಂಡ್ಮೇಲೆ. ಬಾಯಲ್ಲಿ ಮಾತ್ರ ರೈಸು ಫ್ಲೇವರು ಕುಣ್ದಾಡ್ಬಿಡುತ್ತೆ ಗುರು. ಸ್ವಲ್ಪ ಏಲಕ್ಕಿನ ಜಾಸ್ತಿ ಹಾಕಿರ್ತಾರೆ, ಏಲಕ್ಕಿ ಲವಂಗ ಎಲ್ಲ ಜಾಸ್ತಿ ಹಾಕಿರ್ತಾರೆ, ಅದ್ರದ್ದು ಗಮ್ಮನ್ನುತ್ತೆ ಎತ್ಕೊಂಡ ತಕ್ಷಣವೇ. ಮತ್ತು ಫ್ಲೇವರ್ ಅಷ್ಟೇ ನಿಮಗೆ ಬಾಯಲ್ಲಿ. ಆಮೇಲೆ ಜ್ಯೂಸಿಯಾಗಿದೆ ರೈಸ್ ಕೂಡ, ಡ್ರೈ ಅಂತ ಅನ್ಸೋದಿಲ್ಲ, ಚೆನ್ನಾಗಿದೆ. ಮೈಲ್ಡ್ ಫ್ಲೇವರು. ಪಲಾವಲ್ಲಿ ಏನು ಫ್ಲೇವರ್ ಇರುತ್ತೆ ಅದೇ ಫ್ಲೇವರ್ ಬಟ್ ಮಟನ್ ಹಾಕಿರೋದಕ್ಕೆ ಮಟನ್ ಫ್ಲೇವರು ಕೂಡ ಜಾಸ್ತಿನೇ ಸಿಗುತ್ತೆ. ಸೊ ಮಟನ್ ಪೀಸ್ ಇದು, ಚೆನ್ನಾಗಿ ಕಟ್ಟಾಗುತ್ತೆ. ಅದೇ ಕುರಿ ಮಟನ್ ಯೂಸ್ ಮಾಡೋದಂತೆ ಇವರು. ಪೀಸು ರೈಸು ಎರಡೂ ಎತ್ಕೊಂಡು ತಿನ್ನಬೇಕು. ಸಾಕಾಗಿರುತ್ತೆ. ಸಖತ್ ಫ್ಲೇವರ್ ಆಗಿದೆ, ಸೀರಿಯಸ್ ಆಗಿ ಚೆನ್ನಾಗಿದೆ, ರುಚಿಯಾಗಿದೆ. ಮಟನ್ ಅಷ್ಟೇ ಚೆನ್ನಾಗಿದೆ. ಕೋಳಿ ಮಟನ್ನು ಸೌದೆ ಒಲೆಯಲ್ಲಿ ಮಾಡಿರ್ತಾರೆ. ಇವಾಗ ದಮ್ ಹೊಡೆದಿದ್ದು ಟಕ್ ಅಂತ ಎತ್ಕೊಂಡ್ಬಿಟ್ಟು ನಾವು ಇದನ್ನು ನೀವು ಒಲೆನಲ್ಲೇ ಆ ರೈಸಲ್ಲಿ ಇನ್ನೊಂದು ಅರ್ಧ ಗಂಟೆ 1 ಅವರ್ ಬಿಟ್ಬಿಡ್ತೀನಿ. ಪೀಸು ಜಸ್ಟ್ ಹಿಂಗೆ ಅಂದರೆ ಸಾಕು, ಕೈಯಲ್ಲಿ ಹಂಗೆ ಅಲ್ಲಾಡ್ಬಿಡುತ್ತೆ, ಹಂಗಿರುತ್ತೆ. ಫಾಸ್ಟಾಗಿ ಇಟ್ಕೊಂಡ್ವಲ್ಲ, ಇವಾಗ ಸ್ವಲ್ಪ ಡ್ರೈ ಬೇರೆ ಆಗೋದಿಲ್ಲ ಅಂದರೆ ಸ್ವಲ್ಪ ಆರೋಗ್ಬಿಟ್ಟಿದೆ. ಕಾಲು ಸೂಪು ಹೋಗೋಣ. ಕಾಲು ತಿನ್ಬಿಡೋಣ ಫಸ್ಟು. ಹಾಲು ಮಾತ್ರ ಫುಲ್ ಬೆಂದೋಗ್ಬಿಟ್ಟಿದೆ, ಖಾರವಾಗಿದೆ. ಸೂಪ್ದು ಫ್ಲೇವರು ಖಾರ ಅನಿಸುತ್ತೆ. ಘಾಟಿದೆ. ಜಿಡ್ಡು, ಕಾಲ್ದು ಜಿಡ್ಡು ನಿಮ್ಗೆ ಹಂಗೆ ಕಾಣ್ತಿದೆ ನೋಡಿ. ಅಬ್ಬಾ ಜಿಡ್ಡು ನೋಡಿ ಹೆಂಗೆ ಕಾಣ್ತಿದೆ ಕಾಲ್ದು. ಕಾಲು ಸಕ್ಕತ್ತಾಗಿ ಬೆಂದೋಗಿದೆ. ಪ್ಲಸ್ ಅದ್ರದ್ದು ಎಲ್ಲ ಕಷ್ಟ ಏನಿದೆ ಫ್ಲೇವರೆಲ್ಲ
ಸ್ವಲ್ಪ ತೆಳ್ಳಗಾಯಿತು ಸೂಪು ಆದರೆ, ಬಟ್ ಫ್ಲೇವರ್ ಆಗಿ ಚೆನ್ನಾಗಿದೆ. ಕಾಲು ಫ್ಲೇವರ್ ಜಾಸ್ತಿ ಸಿಗುತ್ತೆ, ಘಾಟು ಇದೆ. ಒಂದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದ್ರೆ ಮಾತ್ರ ಒಂದು ಲೆವೆಲ್, ನೆಕ್ಸ್ಟ್ ಲೆವೆಲಲ್ಲಿ ಇರೋದು. ಇದು ಮಟನ್ ಚಾಪ್ಸ್. ಪೀಸ್ ನೋಡ್ಬೋದು, ಮಟನ್ ಚಾಪ್ಸ್ ಪೀಸು ಕೈಯಲ್ಲೇ ಕಿತ್ತಾಕ್ಬಿಡ್ಬೋದು. ಮಾಂಸ ಮಾತ್ರ ಸಕ್ಕತ್ತಾಗಿದೆ. ಯಾವುದೋ ಇದು ಜ್ಯೂಸಿಯಾಗಿರೋ ಮಟನ್ ಚಾಪ್ಸ್ ಪೀಸು, ಗದೆ ಇದ್ದಂಗಿದೆ. ಒಂದೊಂದೇ ನನ್ನ ಪ್ರಕಾರ ಒಂದು 150-200 ಗ್ರಾಮ್ ಬರುತ್ತೆ ಗುರು. ತೂಕವಾಗಿದೆ ಸಕ್ಕತ್ತಾಗಿ. ಪೆಪ್ಪರು ಸ್ವಲ್ಪ ಜಾಸ್ತಿ ಹಾಕಿರ್ತದೆ. ಮೇನ್ ನಿಮ್ಮ ಚಾಪ್ಸಲ್ಲಿ ಫ್ಲೇವರ್ ಕೊಡೋದೇ ಈ ಗ್ರೇವಿ ಗುರು. ಆಹಾ, ಹಂಗಿದೆ ನೋಡಿ ಗ್ರೇವಿ. ಇದು ಅಷ್ಟೇ ರುಚಿಯಾಗಿದೆ ಗ್ರೇವಿ. ಆಯಿಲಿ ಆಗಿ ಕುರಿ ಮಟನ್ ಚರ್ಬಿ ಎಲ್ಲ ಬಿಟ್ಕೊಂಬಿಟ್ಟಿದೆ. ಸಕ್ಕತ್ತಾಗಿದೆ ಸೀರಿಯಸ್ ಆಗಿ. ಮಾಂಸ ಏನು ಫ್ಲೇವರ್ ಇದೆಯಲ್ಲ, ಆ ಒಂದು ಗ್ರೇವಿಯಿಂದನೇ ಆ ಮಾಂಸ ಫ್ಲೇವರ್ ಬರ್ತಿರೋದು. ಸಖತ್ ಇಷ್ಟ ಆಯಿತು, ಸೂಪರಾಗಿದೆ. ಬೋಟಿ ಗೊಜ್ಜು, ಗ್ರೇವಿ ಸೆಮಿ ಗ್ರೇವಿ ಜಾಸ್ತಿನೇ ಹಾಕ್ಬಿಟ್ಟವ್ರು ಗುರು. ಎತ್ಕೊಂಡ್ಬಿಟ್ಟು ತಿನ್ಬಿಡೋಣ. ತಲೆ ಮಾಂಸನೇ ಸಿಗುತ್ತೆ. ಸ್ಟ್ರಾಂಗ್ ಆಗಿರೋ ಗ್ರೇವಿ. ಬೋಟಿ ಚೆನ್ನಾಗಿ ಕ್ಲೀನಾಗಿದೆ. ಜಾಸ್ತಿನೇ ಬೆಂದೋಗ್ಬಿಟ್ಟಿದೆ ಬೋಟಿ. ಆ್ಯಕ್ಚುಲಿ ಕಷ್ಟ ಇದ್ದರೆ ನಿಮಗೆ ಜಾಸ್ತಿ ನಿಮಗೆ ಅಗಿಬೇಕನ್ನೋ ಅನ್ಸೋದಿಲ್ಲ. ಚ್ಯೂವಿನೆಸ್ ಜಾಸ್ತಿ ಇಲ್ಲ. ಗ್ರೇವಿ ಮಾತ್ರ ಸಖತ್ ಸ್ಟ್ರಾಂಗಾಗಿ ಖಾರವಾಗಿ ಮಸಾಲೆ ಭರಿತವಾಗಿದೆ. ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಗ್ರೇವಿ ಗಟ್ಟಿ ಮಾಡ್ಬಿಟ್ಟಾರೆ. ಚೆನ್ನಾಗಿದೆ. ಬೋಟಿ ಫ್ಲೇವರ್ ಜಾಸ್ತಿ ಸಿಗುತ್ತೆ ಗ್ರೇವಿನಲ್ಲಿ. ಜೊತೆಗೆ ಚಿಕನಲ್ಲಿ 2 ಐಟಮು, ಪೆಪ್ಪರ್ ಚಿಕನು, ಇದು ಡ್ರೈ, ಇದು ಚಿಲ್ಲಿ ಚಿಕನು, ಫುಲ್ಲು ಗ್ರೇವಿ. ಏನು ಪೆಪ್ಪರ್ ಚಿಕನ್ನು, ಚಿಲ್ಲಿ ಚಿಕನ್ ಬೇರೆ? ಹಾಂ, ಚಿಲ್ಲಿ ಚಿಕನ್ ಅದು ತೋರಿಸ್ಬೇಕಾರೆ ಅದನ್ನು ತೋರಿಸು. ಚಿಕನ್ ಮಾತ್ರ ಸೂಪರಾಗಿದೆ. ಓಹೋ, ಪೆಪ್ಪರ್ ಅಂಟ್ಕೊಂಬಿಟ್ಟೈತೆ ಮೇಲ್ಗಡೆ ಇಟ್ಟಿಟ್ಟಂಗೆ. ಓಹೋ, ಖಾರವಾಗಿದೆ. ಉಪ್ಪು ಖಾರ ಜಾಸ್ತಿನೇ ಇದೆ. ಚಿಲ್ಲಿನೂ ಹಾಕಿದ್ದಾರೆ ಇದಕ್ಕೆ. ಹಸಿಮೆಣಸಿನ್ಕಾಯಿದು ಫ್ಲೇವರು ಪ್ಲಸ್ ಪೆಪ್ಪರ್ ಫ್ಲೇವರ್ ಎರಡೂ ಕೂಡ ಹಂಗೆ ಬ್ಲಾಸ್ಟ್ ಆಗುತ್ತೆ ಬಾಯಲ್ಲಿ. ಬಟ್ ಓವರ್ ಜಾಸ್ತಿ ಉಪ್ಪು ಖಾರ ಆ ಥರ ಏನು ಬಾಯಿ ಕೆಟ್ಟೋಗಿರೋರು ತಿನ್ಬೇಕು ಅನ್ಸ್ಕೊತೀರಲ್ಲ, ಆವಾಗ ಇವ್ರು ತಿನ್ನಿ, ಮಜವಾಗಿ ತಿಂತೀರ. ಚೆನ್ನಾಗಿದೆ, ಬ್ಲಾಸ್ಟ್ ಆಗುತ್ತೆ ಹಂಗೇನೆ ಫ್ಲೇವರು. ಇದು ಚಿಲ್ಲಿ ಚಿಕನ್ ಅಂತೆ. ಯಾವ ಆ್ಯಂಗಲಲ್ಲಿ ಚಿಲ್ಲಿ ಚಿಕನ್ ಥರ ಕಾಣಿಸ್ತಿಲ್ಲ ನನಗೆ. ಓಹೋ, ಫುಲ್ ಬೆಂದೋಗ್ಬಿಟ್ಟಿದೆ ಅಲ್ವಾ. ಒಂದು ಚಿಲ್ಲಿನೂ ಕಾಣಿಸ್ತಿಲ್ಲ, ಬಟ್ ಇದರಲ್ಲಿ ಚಿಲ್ಲಿ ಚಿಕನ್ ಅಂತ ಹೇಳಿದ್ರು. ಬಟ್ ಇದು ನನ್ನ ಪ್ರಕಾರ ಚಿಕನ್ ಫ್ರೈ ಥರ. ಚಿಕನ್ ಫ್ರೈ, ಚಿಲ್ಲಿ ಚಿಕನ್ ಅಲ್ಲ, ಇದು ಚಿಕನ್ ಫ್ರೈ. ಬಟ್ ಫಸ್ಟ್ ಕ್ಲಾಸ್ ಆಗಿದೆ. ಗ್ರೇವಿ ಮತ್ತು ಸಕ್ಕತ್ತಾಗಿದೆ. ಆಹಾ, ಚೆನ್ನಾಗಿದೆ. 2 ಚಿಕನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಂತೂ. ಚಿಲ್ಲಿ ಚಿಕನ್ ಅಂತ ಚಿಕನ್ ಚಿಲ್ಲಿ ಚಿಕನು ಕೇಳ್ಬಿಟ್ಟು ತಗೊಳ್ಳಿ. ಪೆಪ್ಪರ್ ಚಿಕನು ಘಾಟು ಮತ್ತು ಖಾರ, ಉಪ್ಪು ಖಾರ ಜಾಸ್ತಿನೇ ಇರುತ್ತೆ. ಮಜವಾಗಿದೆ ಗುರು. ಇದು ಆರೋಗೋದಕ್ಕೆ ಮುಂಚೆ ಬಾರಿಸ್ಬಿಡ್ಬೇಕು. ಸೊ ನೀವು ಕೂಡ ಸುತ್ತಮುತ್ತ ಬಂದರೆ ಮೈಸೂರು ದಸರಾ ಸ್ಟಾರ್ಟ್ ಆಗ್ತಿದೆ. ನೀವೇನಾದ್ರು ಬಂದರೆ ಈ ಕಡೆಗೆ ನೆಮ್ಮದಿಯಾಗಿ ಆರಾಮಾಗಿ ಬಂದು ಒಳ್ಳೆ ಮಟನ್ ಪಲಾವ್ ತಿನ್ನಿ. ಚಿಕನ್ ಪಲಾವ್ ಸಿಗುತ್ತಂತೆ, ನಾವು ಮಟನ್ ಪಲಾವ್ ತೊಗೊಂಡ್ವಿ. ಒಳ್ಳೆ ಮಟನ್ ಪಲಾವು. ಆಮೇಲೆ ಸ್ಟಾರ್ಟರ್ಸು ಚೆನ್ನಾಗಿದೆ. ಮಟನ್ ಚಾಪ್ಸ್ ಮಾತ್ರ ಸೂಪರ್ ಫ್ಲೇವರು. ಕಾಲು ಸೊಪ್ಪು ಸ್ವಲ್ಪ ಗಟ್ಟಿ ಇರಬೇಕಿತ್ತು ಅಷ್ಟೇ, ಬಟ್ ಕಾಲು ಮಾತ್ರ ಸಖತ್ತಾಗಿದೆ. ಬೋಟಿನೂ ಸೂಪರಾಗಿದೆ. ಬಾಯ್.